ನಮಸ್ತೆ. ಸರೋಜ ಶ್ರೀ ಶಿವಶಕ್ತಿ ಯೋಗ ಕೇಂದ್ರ, ಅತ್ತಿಗುಪ್ಪೆ, ಬಿನಿ ಲೇಔಟ್, ಬೆಂಗಳೂರು. ಜ್ಯೋತಿರು ಹೊಟ್ಟೆ ಭಾಗದಲ್ಲಿರೋ ಫ್ಯಾಟ್ ಕರಗಿಸೋದು ಹೇಗೆ ಮತ್ತು ಮಾಡಿದಾರಲ್ವ, ಈಗ ಸೈಡಲ್ಲಿರೋದನ್ನು ಕರಗಿಸೋದಕ್ಕೆ ಕೆಲವು ಆಸನಗಳು ಮಾಡಿ. ಬೆನ್ಮೇಲೆ ಮಲಕ್ಕೊಳ್ಳಿ, ರೈಟ್ ಸೈಡಿಗೆ ಟರ್ನ್ ಮಾಡ್ಕೊಳ್ಳಿ, ಕೈ ಸಪೋರ್ಟ್ ತೊಗೊಳ್ಳಿ. ಕೈ ಸಪೋರ್ಟ್ ತೊಗೊಂಡಾಗ ನಿಮಗೆ ಗ್ರಿಪ್ ಸಿಗುತ್ತೆ, ಮಾಡೋದಕ್ಕೆ ಈಸಿ ಆಯ್ತು. ಸ್ಟ್ರೈಟ್ ಲೈನಲ್ಲಿ ಮಲ್ಕೊಂಡು ಕಾಲು ಲಿಫ್ಟ್ ಮಾಡಿ, ಒಂದು ಸಲ ಚೆನ್ನಾಗಿ ಸ್ಟ್ರೆಚ್ ಮಾಡ್ಕೊಂಡು ಲಿಫ್ಟ್ ಮಾಡಿ ಇಳಿಸಿ. ಈಗ ಇನ್ನೊಂದು ಸಲ ಲಿಫ್ಟ್ ಮಾಡ್ಕೊಳ್ಳಿ, ಹಿಡ್ಕೊಳ್ಳಿ. ಕೈಯಿಂದ ಹಿಡ್ಕೊಂಡಾಗ ನಿಮಗೆ ಅಲ್ಲಿ ಸ್ವಲ್ಪ ಸ್ಥಿತಿನಲ್ಲಿರೋದ್ರಿಂದ ಸೊಂಟದಲ್ಲಿರೋ ಫ್ಯಾಟ್ ಕರಗುತ್ತೆ, ಮತ್ತು ಎರಡೂ ಕಾಲು ಸ್ಟ್ರೆಚ್ ಆಗೋದ್ರಿಂದ ತುಂಬ ಹೊತ್ತು ಇರೋದ್ರಿಂದ, ಅಂದರೆ ಸ್ವಲ್ಪ ಹೊತ್ತು ಒಂದು ಫ್ಯೂ ಸೆಕೆಂಡ್ಸ್ ಇರೋದ್ರಿಂದನೂ ಸ್ಟ್ರೆಚಿಂಗ್ ಚೆನ್ನಾಗಾಗುತ್ತೆ, ಬೇಗ ಫ್ಯಾಟ್ ಕರಗುತ್ತೆ. ಚೆನ್ನಾಗಿ ಬ್ರೀದ್ ಮಾಡ್ತಾರೆ. ಅನಂತ ಶಯನಾಸನ ಇದು. ನಿಧಾನ ಕಾಲು ಕೆಳಗಿಳಿಸಿ ಚೇಂಜ್ ಮಾಡ್ಕೊಳ್ಳಿ. ಈಗ ಇನ್ನೊಂದು ಸೈಡ್ ಮಾಡ್ತಿದ್ದಾರೆ, ಮಾಡಿ. ನಿಧಾನ ಕಾಲು ಲಿಫ್ಟ್ ಮಾಡಿ, ಒಂದು ಸಲ ಚೆನ್ನಾಗಿ ಸ್ಟ್ರೆಚ್ ಮಾಡ್ಕೊಂಡು ಲಿಫ್ಟ್ ಮಾಡಿ. ಟೋಸ್ ನಿಮ್ಮ ಕಡೆಗೆ ತೊಗೊಳ್ಳಿ. ಈಗ ನಿಧಾನ ಕಾಲು ಕೆಳಗಿಳಿಸಿ ಮತ್ತೆ ಲಿಫ್ಟ್ ಮಾಡಿ. ಹಿಡ್ಕೊಳ್ಳಿ, ಕೈಯಿಂದ ಬಲಗೈಯಿಂದ ಹಿಡ್ಕೊಳ್ಳಿ. ಇದನ್ನು ನೇರ ಒಂದೇ ಲೈನಲ್ಲಿ ಮಲ್ಕೋಬೇಕು. ಸ್ಟ್ರೈಟ್ ಲೈನಲ್ಲಿ ಮಲ್ಕೊಂಡಾಗ ನೋಡಿ, ಎರಡೂ ಕಾಲು ಸ್ಟ್ರೆಚ್ ಆಗುತ್ತೆ, ಪೆಲ್ವಿಕ್ ಪಾಯಿಂಟ್ ಮತ್ತು ಇನ್ನರ್ ಥೈ ಮಸಲ್ಸಿಂದನೂ, ತೊಡೆಯ ಮೂಲದಿಂದ ಎರಡೂ ಕಾಲು ಸ್ಟ್ರೆಚ್ ಆಗ್ತಾ ಇರುತ್ತೆ. ಸ್ವಲ್ಪ ತಿರಬೇಕು, ಉಸಿರಾಟವನ್ನು ಗಮನಿಸ್ತಾ ಇರಬೇಕು. ನಿಧಾನ ಕಾಲು ಕೆಳಗಿಳಿಸಿ. ಇದೆಲ್ಲರೂ ಮಾಡ್ಕೊಳ್ಳಿ, ಇದ್ರ ಉಪಯೋಗ ಪಡ್ಕೊಳ್ಳಿ. ಬೆನ್ಮೇಲೆ ಮಲಕ್ಕೊಳ್ಳಿ, ಕೈಗಳು ಕಾಲುಗಳು ಚೆನ್ನಾಗಿ ಸ್ಟ್ರೆಚ್ ಮಾಡಿ. ಒಂದು ಸಲ ಸ್ಟ್ರೆಚಿಂಗ್ ಇಂಪಾರ್ಟೆಂಟ್, ಬ್ರೀದಿಂಗು ಸ್ಟ್ರೆಚಿಂಗು ಯೋಗಾಸನದಲ್ಲಿ ಅವೆರಡೂ ಫಾಲೋ ಮಾಡಿದ್ರೆ ನಿಮ್ಗೆ ಈಸಿ ಆಗುತ್ತೆ. ಎಲ್ಲರೂ ಉಪಯೋಗ ಪಡ್ಕೊಳ್ಳಿ. ನಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶ್ರೀ ಶಿವಶಕ್ತಿ ಯೋಗ ಕೇಂದ್ರ. ಎಲ್ಲರೂ ಆರೋಗ್ಯವಾಗಿರಿ. ನಮಸ್ತೆ.